ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮೈಸೂರು ವಿದ್ಯಾರಣ್ಯಪುರಂ ಶಾಖೆಯಿಂದ ಈ ಆಧ್ಯಾತ್ಮಿಕ ಜ್ಞಾನ ಸಿಂಚನದ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗ್ತಾ ಇದೆ. ಸ್ವ ಉನ್ನತಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಾವು ತಿಳಿಸ್ಕೊಡ್ಬೋದಾ? ಸ್ವ ಉನ್ನತಿಯನ್ನು ಮಾಡಿಕೊಳ್ಬೇಕಂದ್ರೆ ಸ್ವಯಂನ ಬಗ್ಗೆ ಸ್ವಲ್ಪ ಸಮಯವನ್ನು ಕೊಟ್ಟು ಆಂತರಿಕ ಅನ್ವೇಷಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಆಂತರಿಕ ಶಕ್ತಿಗಳು ಏನು, ಅದನ್ನು ನಾವು ಎಲ್ಲಿ ಕಳ್ಕೊಳ್ತಾ ಇದ್ದೀವಿ, ಅದನ್ನು ನಾವು ಹೇಗೆ ಬೆಳೆಸ್ಕೋಬೇಕು, ಹೇಗೆ ಗಳಿಸ್ಕೋಬೇಕು, ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಇವತ್ತು ಆಧುನಿಕ ಜಗತ್ತಿನಲ್ಲಿ ಈ ಓಟದ ಪ್ರಪಂಚದಲ್ಲಿ ಇವತ್ತು ಸ್ವಯಂನ ಕಡೆ ಹೆಚ್ಚು ಗಮನವನ್ನು ಕೊಡೋದ್ರಲ್ಲಿ ಬಹುಶಃ ನಾವು ಎಡುತ್ತಾ ಇದ್ದೀವಿ ಅಂತ ಹೇಳಿ ಅನಿಸುತ್ತೆ. 24 ಗಂಟೆ ಎಲ್ರಿಗೂ ಇದೆ, ಆದರೆ ನಾವು ನಮ್ಮ ಜವಾಬ್ದಾರಿ, ಮಕ್ಕಳು, ಮರಿ, ಸಂಸಾರ ಇವದ್ರ ಕಡೆನೇ ನಾವು ಸಮಯ ಕೊಡ್ತಾ ಇದ್ದೀವ? ನನಗೋಸ್ಕರ ನಾನು ಎಷ್ಟು ನನಗೋಸ್ಕರ ನನ್ನ ಸಮಯವನ್ನು ಕೊಟ್ಕೊಳ್ತಾ ಇದ್ದೀನಿ ಅನ್ನೋದ್ರ ಕಡೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ. ಬೆಳಗಿಂದ ಸಂಜೆವರೆಗೆ ನನಗೋಸ್ಕರ ನಾನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಆದರೂ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ, ನನ್ನ ಮನಸ್ಸಿನಲ್ಲೇ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡುವಂಥದ್ದು ನನ್ನ ಒಳಿತಿಗಾಗಿಯಾ, ಪ್ರಪಂಚದ ಒಳಿತಿಗಾಗಿ ನಾನು ಎಷ್ಟು ಯೋಚನೆ ಮಾಡ್ತಿದ್ದೀವಿ? ಏಕೆಂದರೆ ಇವತ್ತು ಪ್ರಪಂಚದಲ್ಲಿ ಇವತ್ತು ದುಃಖ ಇದೆ, ಚಿಂತೆ ಇದೆ, ಯುದ್ಧ ನಡೀತಾ ಇದೆ, ಕಲಹಗಳು ನಡೀತಿದೆ. ಆದರೆ ಈ ದುಃಖ ಕಲಹದ ಪ್ರಪಂಚದಲ್ಲಿ ಇದ್ಕೊಂಡು ನಾನು ಹೇಗೆ ನನಗೆ ನಾನು ಸಮಯ ಕಟ್ಕೊಳ್ಬೇಕು, ಯಾಕಂದರೆ ಹೊರಗಡೆ ಪ್ರಪಂಚದಲ್ಲಿ ಹೇಗೆ ನಡೀತಾ ಇರ್ಬೋದು, ಅದರ ಪ್ರಭಾವದಿಂದ ನಾನು ಮುಕ್ತನಾಗಿ ನನಗೆ ನಾನು ಸಮಯ ಕೊಟ್ಕೊಳ್ಳೋವಂಥದ್ದು ಬಹಳ ಅವಶ್ಯಕ. ಏಕೆಂದರೆ ಎಲ್ಲರ ಜೊತೆ ಕುರಿ ಮಂದೆ ರೀತಿ ನಾವು ಹೋಗ್ತಾ ಇದ್ದೀವ ಅನ್ನೋದನ್ನು ಕೂಡ ನಾವು ನಮಗೆ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಕತೆ ನೆನಪಾಗತ್ತೆ. ಒಂದು ಸರಿ ಒಂದು ಕೋಳಿ ಮರಿಗಳಿತ್ತು. ಆ ಕೋಳಿ ಮರಿಗಳ ಮಧ್ಯದಲ್ಲಿ ಒಂದು ಹದ್ದು ಮೊಟ್ಟೆ ಹಾಕಿತ್ತು. ಆ ಕೋಳಿ ಮರಿಗಳ ಮೊಟ್ಟೆ ಜೊತೆಗೆ ಈ ಹದ್ದಿನ ಮೊಟ್ಟೆನೂ ಕೂಡ ಒಡ್ಕೊಳ್ತು. ಆ ಕೋಳಿ ಮರಿಗಳ ಜೊತೆನೆ ಹದ್ದು ಕೂಡ ಬೆಳೀತಾ ಹೋಯ್ತು. ಬೆಳೀತಾ ಬೆಳೀತಾ ಆ ಕೋಳಿ ಮರಿಗಳ ರೀತಿನೇ ನಳಿಯೋದು, ಅದೇ ರೀತಿ ಓಡಾಡೋದು, ಅದು ಏನು ತಿಂತವೋ ಅದನ್ನೇ ಹದ್ದು ತಿನ್ನಲಿಕ್ಕೆ ಕಲ್ತ್ಕೊಳ್ತು. ಅದೇ ರೀತಿ ಅದರ ಜೀವನನೂ ಕೂಡ ನಡೀತಾ ಹೋಯ್ತು. ಒಂದು ದಿನ ಕಿಟಕಿ ಹತ್ರ ಕೂತ್ಕೊಂಡು ಒಂದು ಮೇಲೆ ಆಕಾಶದಲ್ಲಿ ಹಾರುವಂತಹ ಹದ್ದನ್ನು ನೋಡಿ ಅದು ಅನ್ಕೋತು, ನಾನು ಹೀಗೆ ಹಾರೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂಥೇಳಿ ಆ ಹದ್ದು ಆ ಕೋಳಿ ಮರಿಗಳ ಜೊತೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇತ್ತು. ಆಮೇಲೆ ಅದೇ ರೀತಿ ಕಾಲ ಸಮಯ ಕಳೀತಾ ಹೋಯ್ತು. ಆ ಹದ್ದು ಹಾಗೆ ಸತ್ತು ಹೋಯಿತು. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ನಮ್ಮಲ್ಲಿ ಅಂತಹ ಶಕ್ತಿ ಇದೆ, ಆದರೆ ನಾವು ಎಲ್ಲರ ಜೊತೆ ಸೇರಿಕೊಂಡು ನಮ್ಮ ಹತ್ರ ಇಷ್ಟೇ ಇರುವಂಥದ್ದು ಶಕ್ತಿ, ಒಂದು ಸೀಮಿತತೆ, ನಮ್ಮದೇ ಆದಂಥ ಲಿಮಿಟೇಷನ್ಸ್ಗಳನ್ನ ಹಾಕ್ಕೊಂಡು ನಾವೇ ನಮ್ಮದೇ ಆದಂಥ ಒಂದು ಬೇಲಿಯನ್ನು ಹಾಕ್ಕೊಂಡು ಅದ್ರ ಮಧ್ಯೆ ನಾವಿವತ್ತು ಜೀವನವನ್ನು ನಡೆಸ್ತಾ ಇದ್ದೀವ ಅನ್ನೋದನ್ನು ನಾವು ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ, ಕೇಳ್ಕೊಳ್ಬೇಕಾಗತ್ತೆ. ಏಕೆಂದರೆ ಎಷ್ಟು ಅಗಾಧವಾದಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇತ್ತೀಚೆಗೆ ರಿಸರ್ಚ್ಗಳು ನಡೀತಾ ಇದೆ. ನಮ್ಮ ಭಾರತದ ಸಂಸ್ಕೃತಿ, ಆಚರಣೆ, ಪದ್ಧತಿ, ರೀತಿ ನೀತಿ ಏನೆಲ್ಲ ನಡ್ಕೊಂಬಂದಿದೆಯೋ ಅದರಲ್ಲಿರುವಂಥ ಅರ್ಥವನ್ನು ನಮಗೆ ಇವತ್ತು ಬೇರೆ ದೇಶದವರು ರಿಸರ್ಚ್ ಮಾಡಿ ನಮಗೆ ಹೇಳ್ಕೊಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದು ತಲುಪಿದೆ. ಅದರಿಂದ ನಾವೇ ನೋಡ್ಕೊಳ್ಬೇಕಾಗತ್ತೆ. ಇವತ್ತು ಪ್ರಪಂಚದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲರೂ ಮಾಡೋದನ್ನೇ ನಾನು ಮಾಡ್ತಾ ಇದ್ರೆ ಎಲ್ರಿಗೂ ಏನು ಸಿಗುತ್ತೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ನಾವು ಕೊನೆಗೆ ನಾವು ಆರೋಪಣೆ ಹೊರಿಸೋದು ಭಗವಂತನ ಮೇಲೆ.
ನೋಡಿ, ಭಗವಂತ ಅವ್ರಿಗಷ್ಟು ಕೊಟ್ಟರು, ಇವ್ರಿಗಿಷ್ಟು ಕೊಟ್ಟರು, ಆದರೆ ನಮಗೆ ಮಾತ್ರ ಇಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿ. ಭಗವಂತ ಎಲ್ರಿಗೂ ಒಂದೇ ಸಮನಾಗಿ ಕೊಟ್ಟರು ಅಂಥದ್ದು. ಭಗವಂತ ಯಾರಿಗೂ ಕೂಡ ತಾರತಮ್ಯ ಮಾಡೋದಿಲ್ಲ. ಯಾಕೆಂದರೆ ಭಗವಂತ ಅಂತ ಹೇಳಿದ್ರೇ ನಾವು ಕರೆಯುವಂಥದ್ದು ತಂದೆ. ತಂದೆ ಅಂದಮೇಲೆ ಮಕ್ಕಳಿಗೆ ತಾರತಮ್ಯ ಮಾಡೋದಿಲ್ಲ, ಪಾರ್ಶಾಲಿಟಿ ಮಾಡೋದಿಲ್ಲ. ಒಬ್ಬ ಮಗನಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸೋದು, ಒಬ್ಬ ಮಕ್ಕಳಿಗೆ ಇದು ಹಾಗೆ ಮಾಡೋದಿಲ್ಲ. ಎಲ್ರಿಗೂ ಒಂದೇ ರೀತಿ ಊಟ, ಹೊಟ್ಟೆ, ಬಟ್ಟೆ ಎಲ್ರಿಗೂ ಕೂಡ ಒಂದೇ ರೀತಿ ಕೊಡುವಂಥದ್ದು. ಆದರೆ ನಾವು ಹೇಗದನ್ನು ಅಳವಡಿಸ್ಕೊಂಡು ಬೆಳೀತಾ ಹೋಗ್ತೀವೋ ಆ ರೀತಿ ನಾವು ಮುಂದುವರಿತಾ ಹೋಗ್ತೀವಿ. ಇಬ್ಬರಿಗೂ ಒಂದೇ ಸ್ಕೂಲಿಗೆ ಸೇರಿಸಿರ್ತಾರೆ, ಆದರೆ ಅವ್ರು ಹೇಗೆ ಕಲಿತಾರೋ ಅದ್ರ ಮೇಲೆ ಅವ್ರು ಮುಂದುವರಿತಾ ಹೋಗ್ತಾರೆ. ಅವರು ಸ್ಕೂಲಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು ಸರಿಯಾಗಿ ಓದ್ದೇನೆ ಕಾಲಹರಣ ಮಾಡಿಕೊಂಡು ಅವ್ರಿವ್ರ ಜೊತೆ ಸೇರಿಕೊಂಡು ಸಂಘದೋಷದಿಂದ ಅವ್ರು ಹಾಳಾದರೆ ಅದಕ್ಕೆ ತಂದೆ ತಾಯಿ ಹೊಣೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಭಗವಂತನು ಕೂಡ ಸೃಷ್ಟಿಕರ್ತ ಎಲ್ರಿಗೂ ಒಂದೇ ಸಮಾನವಾಗಿ ಶಕ್ತಿಯನ್ನು ನೀಡಿದ್ದಾರೆ, ದಾರಿಯನ್ನು ತೋರಿಸ್ಕೊಡ್ತಿದ್ದಾರೆ. ಆದರೆ ನಾವಿವತ್ತು ಯಾವ ದಾರಿಯಲ್ಲಿ ನಡೀತಾ ಹೋಗ್ತಿದ್ದೀವಿ, ನಮ್ಮ ಸ್ವಯಂವನ್ನು ನಾವು ಅನ್ವೇಷಣೆ ಮಾಡ್ಕೊಳ್ತಾ ಇದ್ದೀವ, ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀವ ಅನ್ನೋಂಥದ್ದು ಬಹಳ ಮುಖ್ಯ. ಈ ಭಗವಂತ ಎಲ್ಲರಿಗೂ ಒಂದೇ ರೀತಿ ಶಕ್ತಿ ಕೊಟ್ಟಾಗ ಮನುಷ್ಯನಲ್ಲಿ ಯಾಕೆ ಈ ತಾರತಮ್ಯ ಬೆಳೀತಾ ಇದೆ? ಒಳ್ಳೆ ಪ್ರಶ್ನೆ. ಭಗವಂತ ನಮ್ಗೆಲ್ರಿಗೂ ಒಂದೇ ಥರ ಕೊಟ್ಟಿದ್ದಾರೆ, ಆದರೆ ಅದನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೇವೆ. ಹೇಗೆ? ಈಗ ನೋಡಿ, ಎಲ್ರಿಗೂ ಕೂಡ ಆಲೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾರೆ. ಆ ಆಲೋಚನೆ ಅನ್ನುವಂಥದ್ದು ಒಂದು ದೊಡ್ಡ ಖಜಾನೆ, ಟ್ರೆಷರ್ ಇದ್ದ ಹಾಗೆ ನಮ್ಮೆಲ್ರಿಗೂ ಕೂಡ. ಆ ಟ್ರೆಷರನ್ನು ನಾವು ಹೇಗೆ ಉಪಯೋಗಿಸ್ಕೋತಾ ಇದ್ದೀವಿ? ಈ ಬೆಳಗಿಂದ ಸಂಜೆವರೆಗೆ ನಮ್ಮ ಆಲೋಚನೆಗಳಲ್ಲಿ ನಾವು ಒಳ್ಳೆಯ ಆಲೋಚನೆಗಳು, ಸಕಾರಾತ್ಮಕ ಆಲೋಚನೆಗಳನ್ನು ನಾವು ಎಷ್ಟು ಮಾಡ್ತೀವಿ, ಅಥವಾ ನಕಾರಾತ್ಮಕ ಅನಾವಶ್ಯಕ ಆಲೋಚನೆಗಳನ್ನ ನಾವು ಎಷ್ಟು ಮಾಡ್ತೀವಿ ಅನ್ನೋದು ನನಗೆ ಬಿಟ್ಟಿರುವಂಥದ್ದು. ಅದಕ್ಕಾಗಿ ನಾವು ಭಗವಂತನನ್ನು ದೋಷಿಸ್ಲಿಕ್ಕಾಗೋದಿಲ್ಲ. ಭಗವಂತ ನಮಗೆ ಹೀಗೆ ಕೊಟ್ಟರು, ಪ್ರಪಂಚದಲ್ಲಿ ಸಮಾಜ ಹೇಗೆ ಇರ್ಬೋದು, ಆದರೆ ಅದರ ಆಯ್ಕೆ ನಂದು, ಚಾಯ್ಸ್ ನಂದು. ಈಗ ಒಂದು ದೊಡ್ಡ ಅಂಗಡಿಗೆ ಹೋಗ್ತೀರಾ, ಮಾಲ್ಗೆ ಹೋಗ್ತೀರಾ ಅಂತ ಅಂದಾಗ ಆ ಮಾಲಲ್ಲಿ ಬೇಕಾದಷ್ಟು ವಸ್ತುಗಳು ಎಲ್ಲ ಕಡೆ ಇಟ್ಟಿರ್ತಾರೆ. ಆದರೆ ನಾವು ಅಲ್ಲಿರುವಂಥ ವಸ್ತುಗಳನ್ನೆಲ್ಲ ಕೊಂಡ್ಕೊಂಬರೋದಿಲ್ಲ. ನನಗೆ ಯಾವುದರ ಅವಶ್ಯಕತೆ ಇದೆಯೋ, ನನಗೆ ಯಾವುದು ಉಪಯೋಗಕ್ಕೆ ಬರುತ್ತೋ ಅದನ್ನು ನಾವು ಕೊಂಡ್ಕೊಂಬರ್ತೀವಿ. ಹಾಗೆ ಪ್ರಪಂಚದಲ್ಲಿ ನಾನಾ ವಿಚಾರಗಳು, ಘಟನೆಗಳು ನಡೀತಾ ಇದೆ. ಆದರೆ ನನಗೆ ಬೇಕಾಗಿರುವಂಥ ವಿಚಾರಗಳನ್ನ ಮಾತ್ರ ನಾನು ಆಯ್ಕೆ ಮಾಡಿಕೊಂಡು ಅದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆ ಮಾತ್ರ ನಾನು ಗಮನ ಕೊಡ್ತೀನಾ ಅನ್ನೋಂಥದ್ದು ಬಹಳ ಮುಖ್ಯ. ಇವತ್ತೇನಾಗ್ತಿದೆ ಅಂದರೆ ಅದು ಹಾಗಾಗ್ತಿದೆ, ಹೀಗಾಗ್ತಿದೆ ಅಂತ ಹೇಳಿದರೆ ಬೇರೆಯವ್ರನ್ನ ದೂಷಿಸೋದ್ರಲ್ಲೇ ಸಮಯ ಕಳೀತಿದ್ದಾರೆ, ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಆರೋಗ್ಯನೂ ಕಳ್ಕೊಳ್ತಿದ್ದಾರೆ, ಮನಃಶಾಂತಿನೂ ಕಳ್ಕೊಳ್ತಾ ಇದ್ದಾರೆ. ಆಮೇಲೆ ಹೇಳುವಂಥದ್ದು, ಪ್ರಪಂಚ ಹೀಗಿದೆಯಲ್ಲ. ಯಾರೋ ಒಬ್ಬರು ಮೊನ್ನೆ ಸಿಕ್ಕಿದ್ರು, ಹೇಳ್ತಾ ಇದ್ರು, ನಮಗೆ ಬಹಳ ಚಿಂತೆ, ಬಹಳ ದುಃಖ. ಯಾಕೆ, ಏನಾಯಿತು, ನಿಮ್ಗೆ ಏನಾದ್ರು ಸಮಸ್ಯೆನಾ? ನನಗೇನೂ ಸಮಸ್ಯೆ ಇಲ್ಲ. ನಿಮ್ಗೆ ಆರೋಗ್ಯದ ಸಮಸ್ಯೆನಾ? ನನಗೇನೂ ಆರೋಗ್ಯದ ಸಮಸ್ಯೆನೂ ಇಲ್ಲ. ಮತ್ತು ಯಾಕೆ ಚಿಂತೆ, ದುಃಖ? ಪ್ರಪಂಚ ಹೀಗಾಗೋಗ್ಬಿಟ್ಟಿದೆಯಲ್ಲ ಅಂತ ನನಗೆ ಚಿಂತೆ, ದುಃಖ. ಹಾಗೆ ಇವತ್ತು ಪ್ರಪಂಚದಲ್ಲಿ ಎಲ್ಲ ಇದ್ರೂ ಕೂಡ ಖುಷಿಯಾಗಿರೋದಕ್ಕೆ ಇವತ್ತು ಆಗ್ತಾ ಇಲ್ಲ ಇವತ್ತು. ಯಾಕಂದರೆ ಆ ಚಾಯ್ಸನ್ನು, ಆ ಆಯ್ಕೆಯನ್ನು ನಾವು ಮಾಡ್ಕೊಳ್ತಾ ಇಲ್ಲ. ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ, ಆದರೆ ಆಯ್ಕೆ ನಮ್ಮದು ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಬೇರೆಯವರು ಕಸ ತೊಗೊಂಡು ಹೋಗ್ತಿದ್ರೆ ನಾನು ಕಸ ತೊಗೊಂಡು ಹೋಗಲೇಬೇಕೇನೋ ಅನ್ನೋಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಅವ್ರು ಕಸ ತೊಗೊಂಡ್ರೆ ನಾನು ಹೂ ತೊಗೊಂಡು ಹೋಗೋಣ ಅನ್ನುವಂಥದ್ದು ನಾವು ಎಷ್ಟು ಯೋಚನೆ ಮಾಡ್ತೀವಿ. ಇವತ್ತು ಎಲ್ಲ ಕಡೆ ವಿಚಾರಗಳು ಹರಿದು ಹೋಗ್ತಿರುವಂಥದ್ದು, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಸಿಗ್ತಿರುವಂಥದ್ದು ಯಾವ್ದು ಇವತ್ತು ಎಲ್ರಿಗೂ? ಒಳ್ಳೆ ವಿಚಾರಗಳು ಬ್ರೇಕಿಂಗ್ ನ್ಯೂಸ್ ಆಗ್ತಿದ್ಯಾ, ಅಥವಾ ಅಲ್ಲೇ ಬ್ರೇಕ್ ಆಗಿ ಹೋಗ್ಬಿಡ್ತಿದ್ಯಾ? ಸೊ ಅದಕ್ಕೆ ಇವತ್ತು ನಾವು ಗಮನ ಕೊಡಬೇಕಾಗಿರೋದು, ಪ್ರಪಂಚ ಹೇಗೆ ಇರ್ಬೋದು, ಪರಮಾತ್ಮ ನಮಗೆ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾ ಇಲ್ಲ, ಪ್ರಕೃತಿನೂ ತಾರತಮ್ಯ ಮಾಡ್ತಾ ಇಲ್ಲ. ತಗೊಳ್ಳೋದ್ರಲ್ಲಿ ನಾವು ಎಡುತ್ತಿರೋದ್ರಿಂದ ನಮಗದು ತಾರತಮ್ಯ ಅಂತ ಹೇಳಿ ಕಾಣಿಸ್ತಾ ಇದೆ. ಅದಕ್ಕೆ ಈಗ ಹೊಣೆ ಯಾರ್ದು ಅಂತ ಹೇಳಿ ನಾವೇ ಈಗ ಯೋಚನೆ ಮಾಡಬೇಕಾಗತ್ತೆ. ಪರಂಪಿತ ಪರಮಾತ್ಮನೂ ಕೂಡ ನಾವೆಲ್ಲರೂ ಅವ್ರ ಮಕ್ಕಳಾಗಿದ್ದೀವಿ. ಅದರಿಂದ ನಮ್ಮೆಲ್ರಿಗೂ ಕೂಡ ಹೇಗೆ ಶಕ್ತಿಯನ್ನು ನಂಬಳಿ ಇರೋದನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ.
ಈ ಮಾಡರ್ನ್ ವರ್ಲ್ಡಲ್ಲಿ ಕಂಡು ಬರುವಂಥ ಒನ್ ಆಫ್ ದ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಯಾವುದು ಅಂತ ಕೇಳಿದ್ರೆ ಬೊಜ್ಜು ಅಥವಾ ಒಬೆಸಿಟಿ. ಬೊಜ್ಜಿನ ಸಮಸ್ಯೆ ಇಲ್ಲದೆ ಇರೋರಾಗಿ ಯಾರೂ ಇಲ್ಲ. ಆ್ಯಂಡ್ ದಟ್ ಆ್ಯಕ್ಚುಲಿ ಅದನ್ನು ಪ್ರಾಬ್ಲಮ್ ಅಂತಲ್ಲ, ದಟ್ ಈಸ್ ಅ ಬಿಗ್ಗೆಸ್ಟ್ ಡಿಸೀಸ್ ಆ್ಯಕ್ಚುಲಿ. ಅದರಿಂದಾನೇ ಭಾಳಷ್ಟು ಸಮಸ್ಯೆಗಳು ಬರ್ತಾ ಇದೆ. ನಮ್ಮ ಮೊಣಕಾಲು ನೋವಿಂದ ಹಿಡಿದು ಯಾವುದೇ ಸಮಸ್ಯೆಗಳು ನೀವು ನೋಡಿ, ಹಾರ್ಟಿನ ಸಮಸ್ಯೆ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಇದಕ್ಕೆಲ್ಲ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಬೊಜ್ಜು ಅಥವಾ ಒಬೆಸಿಟಿ. ಸೊ ಬೊಜ್ಜಿರೋರು ನಮ್ಮಲ್ಲಿ ಬರೋದು ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಡಯಟಿಂಗ್ ಮಾಡ್ತಾ ಇದ್ದೇನೆ. ಏನು ಮಾಡ್ತಾ ಇದ್ವಿ ಅಂತ ಕೇಳಿದ್ರೆ ಅವರು ನಾವು ಅನ್ನ ಬಿಟ್ಟು ಈಗ ಚಪಾತಿ ತಿಂತಾ ಇದ್ವಿ ಅಂತ ಹೇಳ್ತಾರೆ. ದಟ್ ಈಸ್ ನೆವರ್ ಡಯಟಿಂಗ್ ಆ್ಯಕ್ಚುಲಿ. ಸೊ ನಾವು ಏನು ಮಾಡಬೇಕು, ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ಒಂದು ಮನುಷ್ಯನಿಗೆ ಒಂದು ದಿವಸಕ್ಕೆ ಎಷ್ಟು ಕ್ಯಾಲರಿ, ಎಷ್ಟು ಎನರ್ಜಿ ಬೇಕು. ಒಂದು ಮಾಡ್ರೇಟ್ ಆಗಿ ಕೆಲಸ ಮಾಡೋರೊಬ್ಬರಾದರೆ ಅವರಿಗೆ 1800 ಕಿಲೋ ಕ್ಯಾಲರಿ ಒಂದು ದಿವಸಕ್ಕೆ ಬೇಕು. ಬಟ್ ನಾವೆಲ್ಲ ಮಾಡ್ರೇಟ್ ಆಗಿ ಕೂಡ ಕೆಲಸ ಮಾಡೋರಲ್ಲ. ನಮ್ಮ ಬಾಡಿಯಲ್ಲಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಏನಿದೆ ಅದು ಹೈಯೆಸ್ಟ್ ತಗೊಳ್ಳೋದು ನಮ್ಮ ಬ್ರೈನ್ ಮತ್ತು ನಮ್ಮ ಸ್ಕೆಲಿಟಲ್ ಮಸಲ್ಸ್. ಸೊ ಸ್ಕೆಲಿಟಲ್ ಮಸಲ್ಸ್ಗೆ ನಾವು ಏನೂ ಆಕ್ಟಿವಿಟಿ ಕೊಡಲ್ಲ, ನಾವು ಸುಮ್ಮನೆ ಕೂತಿರ್ತೀವಿ. ಎಲ್ಲಿ ಹೋಗ್ಲಿಕ್ಕೆ 1 ಕಿಲೋಮೀಟರ್ ಹೋಗ್ಲಿಕ್ಕೂ ಕೂಡ ನಾವು ಗಾಡಿಯಲ್ಲೇ ಹೋಗ್ತೀವಿ. ಬಟ್ ಬ್ರೈನಿಗೆ ಈಗ ಹೆಚ್ಚಿಗೆ ಒತ್ತಡ ಆಗಿ ಅದಷ್ಟೇ ನಮ್ಮ ಕ್ಯಾಲರಿಯನ್ನು ಬರ್ನ್ ಮಾಡ್ತಾ ಇದೆ. ಆಹಾರದಲ್ಲಿ ಇರುವಂಥ ಕ್ಯಾಲರಿ ಏನಿದೆ ಅದೆಲ್ಲ ಸ್ಟಾಕ್ ಆಗುತ್ತೆ. ನಮಗೆ ಫಸ್ಟ್ ಕಂಡು ಬರುವಂಥ ಪ್ರಾಬ್ಲಮ್ ಏನು, ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಸೊ ನಿಮಗೆಲ್ಲ ಫ್ಯಾಟಿ ಲಿವರ್ ಡೆವಲಪ್ ಆಗಿದೆ ಅಂತ ಈಗ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದೆ ಫ್ಯಾಟಿ ಲಿವರ್ ಪ್ರಾಬ್ಲಮ್. ಸೊ ಹಾಗಾಗಿ ನಮ್ಮ ಬೊಜ್ಜನ್ನು ಇಳಿಸಲಿಕ್ಕೆ, ಬೊಜ್ಜಿನ ಸಮಸ್ಯೆ ಇರೋರು ಯಾವ ಥರ ಆಹಾರವನ್ನು ಸೇವಿಸಬೇಕು ಅಂತ ನಾನು ಹೇಳ್ತೀನಿ. ಇದರಲ್ಲಿ ತುಂಬ ಒಂದು ತಪ್ಪು ಕಲ್ಪನೆ ಇರೋದು ಏನಂದರೆ, ಬೊಜ್ಜಿರೋರು ಫ್ಯಾಟಿ ಫುಡ್ ತಗೋಬಾರ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೊಜ್ಜಿರೋರಿಗೆ ದ ಬೆಸ್ಟ್ ಫುಡ್ ಇಸ್ ಫ್ಯಾಟಿ ಫುಡ್ ಆ್ಯಕ್ಚುಲಿ. ಯಾಕೆಂದರೆ ನಾವು ಏನೇ ಆಹಾರ ತಗೊಂಡ್ರೂ ಕೂಡ ನಮ್ಮ ಬಾಡಿ ಏನು ಮಾಡುತ್ತೆ, ಬಾಡಿಯಲ್ಲಿರುವ ಲಿವರ್ ಏನು ಮಾಡುತ್ತೆ, ಅದನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ಒಳ್ಳೆ ಬೊಜ್ಜಿರುವಂಥ ಆಹಾರ ತಗೊಂಡ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಮೇನ್ ಸ್ಟೋರೇಜ್ ಹಾರ್ಮೋನ್, ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬರುವಂಥ ಸಮಸ್ಯೆ. ಸ್ಟೋರೇಜ್ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಇನ್ಸುಲಿನ್. ಸೊ ಇನ್ಸುಲಿನ್ ಕೊರತೆಯಿಂದ ಬರುವಂಥ ಕಾಯಿಲೆ ಯಾವುದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಇನ್ಸುಲಿನ ಕೆಲಸ ಏನು ಅಂದರೆ, ರಕ್ತದಲ್ಲಿ ಇರುವಂಥ ಹೆಚ್ಚಿಗೆ ಇರುವಂಥ ಕ್ಯಾಲರಿ ಏನಿದೆ ಅದನ್ನು ನಮ್ಮ ಬಾಡಿಗೆ ಸ್ಟಾಕ್ ಮಾಡ್ಕೊಳ್ಳೋದು. ಸ್ಟಾಕ್ ಯಾಕೆ ಮಾಡ್ಕೊಳ್ತೀವಿ, ಇನ್ನು ಮುಂದೆ ನಮಗೆ ಆಹಾರ ಸಿಗದೇ ಇದ್ದರೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಬಟ್ ನಮ್ಗೆ ಆ ಥರ ಕಂಡೀಷನ್ ಇಲ್ಲ, ನಾವು ದಿವಸಕ್ಕೆ 10 ಸಲ ಆದರೂ ತಿಂತೀವಿ. ಸೊ ಇದೆಲ್ಲ ಸ್ಟೋರೇಜ್ ಅಷ್ಟೇ ನಮ್ಮದು ಹೆಚ್ಚಾಗ್ತಾ ಹೋಗ್ತದೆ, ನಮಗೆ ಕಾಯಿಲೆಗಳು ಡೆವಲಪ್ ಆಗುತ್ತೆ, ಬೊಜ್ಜು ಡೆವಲಪ್ ಆಗುತ್ತೆ. ಸೊ ಈ ಇನ್ಸುಲಿನ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿದರೆ ನಮಗೆ ಏನು ಮಾಡ್ಬೋದು, ಬೊಜ್ಜನ್ನು ಇಳಿಸಲಿಕ್ಕೆ ಸಾಧ್ಯ. ಸೊ ಇನ್ಸುಲಿನ್ ಯಾವಾಗ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ನೀವು ಫ್ಯಾಟಿ ಫುಡ್ ತಿಂದಾಗ. ಒಳ್ಳೆ ಫ್ಯಾಟಿ ಫುಡ್, ನಾವು ಫ್ಯಾಟಿ ಫುಡ್ ಅಂತ ಹೇಳಿದ ಕೂಡಲೇ ಯಾವುದಾದ್ರೂ ಹೋಗಿ ಬರ್ಗರು ಈ ಥರ ಐಟಮ್ಸು ಅಥವಾ ಮಯೋನೀಸು ಅಥವಾ ಚೀಸು ಇದು ತಗೊಳ್ಳೋದಲ್ಲ. ಸೊ ಹೆಲ್ತಿಯಾಗಿರುವಂಥ ಫ್ಯಾಟಿ ಫುಡ್ಗಳನ್ನು ತಗೊಂಡ್ರೆ ಏನು ಮಾಡ್ಬೋದು ಅಂದರೆ, ನಿಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಗ್ಲೂಕೋಗಾನ್ ಅಂತ ಇನ್ನೊಂದು ಹಾರ್ಮೋನ್ ಆಕ್ಟಿವೇಟ್ ಆಗಿ ನಮ್ಮ ಎಲ್ಲೆಲ್ಲಿ ಸ್ಟೋರೇಜ್ ಇದೆಯೋ ಅಲ್ಲಿಂದೆಲ್ಲ ಸ್ಟೋರೇಜನ್ನು ರಿಲೀಸ್ ಮಾಡಿ ನಮ್ಮ ಬೊಜ್ಜು ಇಳಿಸಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಕ್ಕೆ ನಾವು ಕೀಟೋ ಡಯಟ್ ಅಂತಾನು ಹೇಳ್ತೀವಿ. ಸೊ ನಾವೇನು ಮಾಡಬೇಕು, ಪ್ರತಿ ದಿವಸ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಿದ ಮೇಲೆ ಒಂದು ಪ್ರೋಟೀನ್ ಇರುವಂಥ ಆಹಾರವನ್ನು ಸೇವಿಸಬಹುದು. ಅದು ಮೊಟ್ಟೆ ಇರ್ಬೋದು, ಒಂದು ಡಬಲ್ ಆಮ್ಲೆಟ್ ಮಾಡಿ ಅದಕ್ಕೆ ಚೆನ್ನಾಗಿ ತರಕಾರಿಗಳೆಲ್ಲ ಹಾಕಿ ತಿಂದರೆ ಒಂದು ಆಮ್ಲೆಟಲ್ಲೇ ನಿಮ್ಮ ಹೊಟ್ಟೆ ತುಂಬೋಗುತ್ತೆ. ನಾವು ದೋಸೆ ಇಡ್ಲಿ ತಿನ್ನಲೇಬೇಕು ಅಂತಲ್ಲ, ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು. ಆಮ್ಲೆಟ್ ತಿಂದರೆ 1 ಗಂಟೆ ತನಕ ನಿಮಗೆ ಹಸಿವು ಆಗಲ್ಲ, ಬಟ್ 4 ದೋಸೆ ತಿಂದರೂ ಕೂಡ 11 ಗಂಟೆ ಮತ್ತೇನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನೀವು ಈ ಥರ ಫ್ಯಾಟಿ ಫುಡ್ಡನ್ನು ತಗೋಬೋದು. ಆ್ಯಂಡ್ ವೆಜಿಟೇರಿಯನ್ಸ್ ಆದರೆ ನಾವು ಪನೀರ್ ತಗೋಬೋದು. ಅಥವಾ ಏನೂ ಆಗಲ್ಲಪ್ಪ ನನಗೆ ದೋಸೆ ತಿನ್ನಲೇಬೇಕು ಅಂತ ಇದ್ದವರಾದರೆ ಏನು ಮಾಡ್ಬೋದು, ಒಂದು ದೋಸೆಗೆ ಚೆನ್ನಾಗಿ ತರಕಾರಿ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ತಗೊಂಡ್ರೆ ಕಂಪ್ಯಾರಿಟಿವ್ಲಿ ಕ್ಯಾಲರಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ, ಮಧ್ಯಾಹ್ನ ಊಟಕ್ಕೆ ನಾವೇನು ಮಾಡ್ಬೋದು, ನಾವು ಯೂಶಲಿ ಏನು ಮಾಡೋದು ಅಂದರೆ ತುಂಬ ಅನ್ನ ಹಾಕ್ಕೊಳ್ತೀವಿ. ಅಥವಾ ಡಯಟಿಂಗ್ ಮಾಡೋರಾದ್ರೆ 4 ಚಪಾತಿ ತಿಂತಾರೆ. ಸೊ ಆ ಹ್ಯಾಬಿಟನ್ನು ನಾವು ಬಿಡಬೇಕು. ಸೊ ನಾವೇನು ಮಾಡಬೇಕು, 2-3 ಥರ ಪಲ್ಯಗಳನ್ನು ಇನ್ಕ್ಲೂಡ್ ಮಾಡಬೇಕು. ಅದೊಂದು ಸೊಪ್ಪಿನ ಪಲ್ಯ ಇರ್ಬೋದು, ಒಂದು ಕಾಳಿನ ಪಲ್ಯ ಇರ್ಬೋದು, ಅಥವಾ ಒಂದು ತರಕಾರಿ ಪಲ್ಯ, ಒಂದು ಹಸಿ ತರಕಾರಿ. ಆ್ಯಂಡ್ ಇದರೊಟ್ಟಿಗೆ ಪ್ರೋಟೀನ್ ಸಲುವಾಗಿ ನೀವೇನು ಮಾಡ್ಬೋದು, ಸೋಯಾಬೀನ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ದಟ್ ಈಸ್ ವೆರಿ ಗುಡ್ ಪ್ರೋಟೀನ್. ಸೊ ಸೋಯಾ ಚಂಕ್ಸ್ ಸಿಗುತ್ತೆ, ಅದರಿಂದ ಏನಾದರೂ ಡಿಶಸ್ ಕೂಡ ಮಾಡ್ಬೋದು. ಇಷ್ಟೆಲ್ಲ ಮಾಡಿದ ಮೇಲೆ ಎಷ್ಟು ಐಟಮ್ಸ್ ಇದೆ ನೋಡಿ, ಒಂದು 6 ಐಟಮ್ಸ್. ಇದರಲ್ಲಿ ಒಂದು ಐಟಮ್ ಅಷ್ಟೇ ಅನ್ನ ಇರಬೇಕು, ಅಷ್ಟೇ ಮಿನಿಮಮ್ ಕ್ವಾಂಟಿಟಿ ಇರಬೇಕು. ಅದು ಬಿಟ್ಟು ನಾವು ತುಂಬ ಒಂದು ಗುಡ್ಡ ಇದ್ದಂಗೆ ಅನ್ನ ಹಾಕಿ ಇಷ್ಟಿಷ್ಟೇ ಪಲ್ಯಗಳ ಹಾಕಿದರೆ ಕ್ಯಾಲರಿ ಹೆಚ್ಚಾಗ್ತಾ ಹೋಗ್ತದೆ. ತುಂಬ ಜನ ಅನ್ಕೊಂಡಿದ್ದು ಫ್ಯಾಟ್ ತಿಂದರೆ ಅಷ್ಟೇ ಬೊಜ್ಜು ಬರುತ್ತೆ ಅಂತ ಅನ್ಕೊಂಡು ಅನ್ನ ಚೆನ್ನಾಗಿ ತಿಂತಾರೆ. ಸೊ ನಾವೇನು ಮಾಡಬೇಕು, ಈ ಐಟಮ್ಸ್ನ ಅನ್ನ ರೈಸ್ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಸಿರಿಧಾನ್ಯ ಇರ್ಬೋದು, ಇದೆಲ್ಲ ಆದರೂ ಕೂಡ ಅದರ ಕ್ವಾಂಟಿಟಿಯನ್ನು ಎಷ್ಟು ಮಿನಿಮೈಸ್ ಮಾಡಲಿಕ್ಕಾಗುತ್ತೋ ಅಷ್ಟು ಮಿನಿಮೈಸ್ ಮಾಡಿ ತರಕಾರಿಗಳನ್ನು ಹೆಚ್ಚಿಗೆ ಸೇವಿಸಿ. ಅದರೊಟ್ಟಿಗೆ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಮಟನ್, ಫಿಶ್ ಏನು ಬೇಕಾದ್ರೂ ನೀವು ತಗೋಬೋದು. ಅದೆಲ್ಲ ಪ್ರೋಟೀನ್ ರಿಚ್, ಅದರಿಂದ ಬೊಜ್ಜು ನಿಮ್ಮದು ಹೆಚ್ಚಾಗಲ್ಲ. ಸೊ ಓಕೆ, ಒಂದು ಒಳ್ಳೆ ಊಟ ಆಯಿತು ಮಧ್ಯಾಹ್ನ. ಈಗ ಸಂಜೆ ಸ್ನ್ಯಾಕ್ಸ್ ತಗೊಳ್ಳೋ ಹ್ಯಾಬಿಟ್ ಇದ್ದರೆ ಆ ಸ್ನ್ಯಾಕ್ಸನ್ನು ನೀವು ಕಂಪ್ಲೀಟ್ಲಿ ಬಿಟ್ಟು ಆ ಟೈಮಲ್ಲಿ ಮೊಳಕೆ ಕಾಳುಗಳನ್ನು ತಗೋಬೋದು. ನಾನು ಹೇಳ್ದಂಗೆ ಸೋಯಾ ಚಂಕ್ಸನ್ನು ತಗೋಬೋದು, ಅಥವಾ ಯಾವುದಾದ್ರೂ ಒಂದು ಹಣ್ಣನ್ನು ಉಪಯೋಗಿಸ್ಬೋದು. ಇದಾದ್ಮೇಲೆ ನೈಟ್ ಫುಡ್ ಏನಿದೆ, ನಾವು ಹೇಳ್ತೀವಿ ಬಿ ಲೈಕ್ ಎ ಬೆಗ್ಗರ್ ಇನ್ ದ ನೈಟ್ ಅಂತ. ಆದಷ್ಟು ಮಿನಿಮಮ್ ಫುಡ್ ತಗೊಳ್ಬೇಕು. ಸೊ ರಾತ್ರಿ ನೀವೇನು ಮಾಡ್ಬೋದು ಅಂದರೆ, ಓಕೆ ಈಗ ಒಂದು ಬೌಲ್ ಆಫ್ ಬಾಯ್ಲ್ಡ್ ವೆಜಿಟೇಬಲ್ಸ್ ವಿತ್ ಘೀ
ನೀವು ತಗೊಂಡ್ರೆ ಏನಾಗುತ್ತೆ, ಒಂದು ಬೇಯಿಸಿದ ತರಕಾರಿಗೆ ಸ್ವಲ್ಪ ತುಪ್ಪ ಹಾಕಿ ತಗೊಂಡ್ರೆ ಅದು ನಿಮ್ಮ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಕಡಿಮೆ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದಲ್ಲ ನಾನು ನಾನ್ ವೆಜಿಟೇರಿಯನ್ ಇದ್ದೇನೆ, ನನಗೆ ನಾನ್ ವೆಜ್ ಬೇಕು ಅಂದರೆ ಚಿಕನ್ ತಗೋಬಹುದು. ಚಿಕನಿಂದ ಯಾವುದು ತೂಕ ಹೆಚ್ಚಾಗಲ್ಲ. ಚಿಕನ್ ತಗೊಳ್ಳುವಾಗ ತಿನ್ನುವ 4 ಚಪಾತಿ ಅಥವಾ ರೋಟಿ ಅಥವಾ ಪರೋಟದಿಂದಾನೇ ವೆಯ್ಟ್ ಹೆಚ್ಚಾಗೋದು. ಚಿಕನ್ ಪ್ಲಸ್ ಸ್ಯಾಲಡ್ಸ್ ಅನ್ನ ನೀವು ತಗೋಬಹುದು. ಅಲ್ಲ, ನಾವು ಫಸ್ಟ್ ಹೇಳಿದ ಥರ ಪನೀರನ್ನು ತಗೋಬಹುದು, ಸೋಯಾ ತಗೋಬಹುದು ಅಥವಾ ಮೊಟ್ಟೆ ತಗೋಬಹುದು. ಸೊ ಈ ಥರ ಐಟಮ್ಸ್ ಇಡೀ ದಿವಸದ ನಾವು ರುಟೀನ್ ನೋಡಿದರೆ ಒಂದೊತ್ತು ಮಾತ್ರ ನಾವು ಗ್ರೈನ್ಸ್ ಅಥವಾ ಧಾನ್ಯಗಳಿರುವಂಥ ಆಹಾರಗಳನ್ನು ತಗೊಂಡ್ರೆ ನಿಮ್ಮ ವೆಯ್ಟನ್ನು ತುಂಬ ಚೆನ್ನಾಗಿ ಇಳಿಸಲಿಕ್ಕೆ ಸಾಧ್ಯ. ಇನ್ನೂ ಸ್ಟ್ರಿಕ್ಟ್ ಆಗಿ ಮಾಡಬೇಕು, ನನಗೆ 40 ದಿವಸದಲ್ಲಿ ಒಂದು 15 kg ಇಳಿಸಬೇಕು ಅಂತ ಇದ್ದವರಾದ್ರೆ ಏನು ಮಾಡ್ಬೋದು, ಮಧ್ಯಾಹ್ನ ಇರುವ ಅನ್ನ ಅಥವಾ ಚಪಾತಿ ಕೂಡ ಕ್ಯಾನ್ಸಲ್ ಮಾಡಿ ಅದರ ಬದಲು ಕೂಡ ಈ ಪನೀರ್ ಇರ್ಬೋದು, ಮೊಸರು ಇರ್ಬೋದು, ಯೋಗರ್ಟ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಥರ ಐಟಮ್ಸನ್ನು ಇನ್ಕ್ಲೂಡ್ ಮಾಡಿ ಧಾನ್ಯಗಳು ಮತ್ತು ಗ್ಲೂಕೋಸ್ ಹೆಚ್ಚಿಗೆ ಇರುವಂಥ, ನಿಮ್ಗೆ ಈಗ ಗೂಗಲ್ ನೋಡಿದ್ರೆ ಗೊತ್ತಾಗುತ್ತೆ ಯಾವುದಕ್ಕೆ ಹೈ ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ ಅಂತ ಗೂಗಲ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಐಟಮ್ಸನ್ನು ಅವಾಯ್ಡ್ ಮಾಡಿ ಮಿನಿಮಮ್ ಕ್ಯಾಲರಿ ಮತ್ತು ಹೈ ಫೈಬರ್, ಗುಡ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಈ ಥರ ಇರುವಂಥ ಆಹಾರಗಳನ್ನು ತಗೊಂಡ್ರೆ ನಿಮ್ಮ ತೂಕವನ್ನು ಕಂಪ್ಲೀಟ್ಲಿ ಇಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.